ಹಂಪಿಯಿಂದ 25 ಕಿಲೋಮೀಟರ್, ಹೊಸಪೇಟೆಯಿಂದ 12 ಕಿಲೋಮೀಟರ್ ಇರೋ ಈ ದೇವಸ್ಥಾನ ಹೆಸರು ಹುಲ್ಗಿ ಅಂತ. ತುಂಗಭದ್ರಾ ನದಿಯ ದಡದಲ್ಲಿ ಇರುವ ಈ ಕ್ಷೇತ್ರದಲ್ಲಿ ತಾಯಿ ಹುಲಿಗೆಮ್ಮ ನೆಲೆಸಿದ್ದಾಳೆ. ಸೌದತ್ತಿಯ ರೇಣುಕ ಯಲ್ಲಮ್ಮನೆ ಹುಲಿಗಿಯಲ್ಲಿ ಹುಲಿಗೆಮ್ಮ ಆಗಿ ನೆಲೆಸಿರುವ ಈ ಸ್ಥಳ. ಈ ದೇವಸ್ಥಾನಕ್ಕೆ 800 ವರ್ಷಗಳ ಇತಿಹಾಸ ಇದೆ. ಅದೊಂದಾನೊಂದು ಕಾಲದಲ್ಲಿ ನಾಗಜೋಗಿ ಹಾಗೂ ಬಸವಜೋಗಿ ಎಂಬ ಇಬ್ಬರು ಸಹೋದರರು ಪ್ರತಿ ಹುಣ್ಣಿಮೆಗೆ ಹುಲಿಗಿಯಿಂದ ಸೌದತ್ತಿಗೆ ತಾಯಿ ಯಲ್ಲಮ್ಮನ ದರ್ಶನಕ್ಕೆ ಹೋಗುತ್ತಿರುತ್ತಾರೆ. ಪ್ರತಿ ಹುಣ್ಣಿಮೆಗೆ ತಪ್ಪದೆ ಹೋಗುತ್ತಿರುವ ಈ ಸಹೋದರರಿಗೆ ಅದೊಂದು ಹುಣ್ಣಿಮೆ ಭಾರೀ ಮಳೆಯ ಪ್ರಭಾವದಿಂದ ಸೌದತ್ತಿಗೆ ಹೋಗದ ಕಾರಣ ತಾಯಿ ಯಲ್ಲಮ್ಮ ದೇವಿಯೇ ಇವರ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷಳಾಗಿ, ನೀವು ಇನ್ನು ಮುಂದೆ ಸೌದತ್ತಿಗೆ ಬರುವ ಅವಶ್ಯಕತೆ ಇಲ್ಲ, ನಾನೇ ಹುಲಿಗೆಯಲ್ಲಿ ಹುಲಿಗೆಮ್ಮ ದೇವಿಯಾಗಿ ಉದ್ಭವ ಆಗುತ್ತೇನೆಂದು ಮಾಯವಾಗುತ್ತಾಳೆ. ಅಂದಿನಿಂದ ತಾಯಿ ಯಲ್ಲಮ್ಮ ದೇವಿಯ ಹುಲಿಗೆಯಲ್ಲಿ ಹುಲಿಗೆಮ್ಮ ದೇವಿಯಾಗಿ ಉದ್ಭವ ಆಗುತ್ತಾಳೆ. ಪ್ರತಿ ವರ್ಷ ಲಕ್ಷಾಂತರ ಜನರು ಈ ತಾಯಿಯ ಜಾತ್ರೆಗೆ ಬರುತ್ತಾರೆ ಹಾಗೂ ಸಾವಿರ ಗಟ್ಟಲೆ ಹುಣ್ಣಿಮೆಗೆ ಬಂದು ತಾಯಿಯ ದರ್ಶನವನ್ನು ಪಡೆಯುತ್ತಾರೆ. ಈ ತಾಯಿಯ ದರ್ಶನಕ್ಕೆ ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರದಿಂದ ಭಕ್ತರು ಬಂದು ತಾಯಿಯ ದರ್ಶನವನ್ನು ಪಡೆಯುತ್ತಾರೆ. ಈ ಪುರಾಣ ದೇವಸ್ಥಾನ ಕಥೆಯನ್ನು ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.